ನನ್ನ ಹೆಸರು ದಿನೇಶ್ ಕಾಮತ್ ಅಂತ, ಕರ್ನಾಟಕದ ಕರಾವಳಿ ಭಾಗದಿಂದ ಬಂದಿದ್ದೇನೆ. ನಮ್ದು ಒಂದು ಐಸ್ ಕ್ರೀಮ್ ಇಂಡಸ್ಟ್ರಿ ಈಗಾಗಲೇ ಇದೆ. ಈಗಾಗಲೇ ಐಸ್ ಕ್ರೀಮ್ ಉದ್ಯಮ ಒಂದು ಹೊಸತನ ಪಡೆದಿರೋದ್ರಿಂದ ವಿಶೇಷವಾದ ಒಂದು ತರಬೇತಿಯನ್ನ ಪಡಿಬೇಕಂತ ಅಹಮದಾಬಾದಿನ ಈ ಟೆಕ್ನೋಲೈಟ್ ಒಂದು ತರಬೇತಿ ಸಂಸ್ಥೆಗೆ ಬಂದಿದ್ದೇನೆ. ಕಳೆದ 3 ದಿನಗಳ ಈ ಒಂದು ತರಬೇತಿಯಲ್ಲಿ ಐಸ್ ಕ್ರೀಮಿನ A to Z ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಇಲ್ಲಿ ಪಡೆದಿದ್ದೇವೆ. ನಮ್ಮ ಈ ಸಂಸ್ಥೆಯ ಪ್ರಮುಖ ಪ್ರವಚನಕಾರರಾದ ಸಂದೀಪ್ ಸರ್ ಮತ್ತು ಮುಖೇಶ್ ಮುಖರ್ಜಿ ಅವರಿಂದ ಉತ್ತಮವಾದ ಒಂದು ಸಂಪೂರ್ಣವಾದ ಜ್ಞಾನವನ್ನು ಈ ಒಂದು ಐಸ್ ಕ್ರೀಮ್ ಇಂಡಸ್ಟ್ರಿಯಲ್ಲಿ ಏನಿದೆ ಅದಕ್ಕೆ ನಮಗೆ 3 ದಿನ ದೊರೆತಿದೆ. ಐಸ್ ಕ್ರೀಮಿನ ಮಿಕ್ಸ್ ಮಾಡೋದು ಹೇಗೆ, ಹಾಲಿನ ಐಸ್ ಕ್ರೀಮ್ ಹೇಗೆ, ಮತ್ತು ಫ್ರೋಝನ್ ಡೆಸರ್ಟ್ ಹೇಗೆ, ಜೊತೆಗೆ ವಾಟರ್ ಲಾಲಿ ಅಂದರೆ ಐಸ್ ಕ್ಯಾಂಡಿ, ಜೊತೆಗೆ ಬೇರೆ ಬೇರೆ ರೀತಿಯ ಕುಲ್ಫಿ ಮಾಡುವ ಕ್ರಮಗಳು ಹೇಗೆ ಎನ್ನುವಂಥದ್ದನ್ನು 3 ದಿನ ತರಬೇತಿಯಲ್ಲಿ ನಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ತರಬೇತಿಯಲ್ಲಿ ನಮಗೆ ಸರ್ಕಾರದ FSSAI ಗೈಡ್ಲೈನ್ಸ್ ಜೊತೆಗೆ ಪ್ಯಾರಾಮೀಟರ್ಗಳು, ಜೊತೆಗೆ ಯಾವ್ಯಾವ ರೀತಿಯ ಒಂದು ಲ್ಯಾಬ್ ಟೆಸ್ಟ್ಗಳು ಮಾಡಬೇಕು, ಅದರಿಂದ ಯಾವುದರಿಂದ ಸಾಧ್ಯ ಇದೆ ಎನ್ನುವಂಥದ್ದನ್ನು ಸಂಪೂರ್ಣವಾಗಿ ನಮಗೆ ಇಲ್ಲಿ 3 ದಿನದಲ್ಲಿ ಈ ಒಂದು ತರಬೇತಿಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಜೊತೆಗೆ ಯಾವ್ಯಾವ ರೀತಿಯ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸಬೇಕು, ಅದರಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ಗಳು ಯೋಗ್ಯವಾದದ್ದು ಅಯೋಗ್ಯದ್ದು ಅನ್ನೋದು ಕೂಡ ಅವರು ನಮಗೆ ಈ ತರಬೇತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದೊಂದು ಉತ್ತಮವಾದ ಒಂದು ಐಸ್ ಕ್ರೀಮ್ ಉದ್ಯಮಿಗಳಿಗೆ ಒಂದು ಕಾರ್ಯಕ್ರಮ, ಜೊತೆಗೆ ಅತ್ಯಂತ ಒಂದು ನಾಲೆಜ್ಫುಲ್ ಆದ ಒಂದು ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮಕ್ಕೆ ಕರಾವಳಿ ಕರ್ನಾಟಕ ಮಾತ್ರ ಅಲ್ಲ, ದಕ್ಷಿಣ ಭಾರತದ ಎಲ್ಲ ರಾಜ್ಯದವರು ಇಲ್ಲಿ ಬಂದು ಐಸ್ ಕ್ರೀಮ್ ಉದ್ಯಮಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಹೋದರೆ ತಮ್ಮ ಐಸ್ ಕ್ರೀಮ್ ಉದ್ಯಮವನ್ನು ಉತ್ತಮವಾಗಿ ಬೆಳೆಸಬಹುದು ಎನ್ನುವಂಥ ಒಂದು ಭಾವನೆಯ ಜೊತೆಗೆ ಈ ಒಂದು ಸಂಸ್ಥೆಗೆ ಒಂದು ಶುಭ ಹಾರೈಸ್ತಾ ನಾನು 2 ಮಾತು ಮುಗಿಸ್ತೇನೆ. ನಮ್ಮ ಈ ಒಂದು ಪ್ರವಚನಕಾರರಾದ ಈ ಒಂದು ಸಂಸ್ಥೆಯ ಟ್ರೈನಿಂಗ್ ಪ್ರಮುಖ ಇಂಜಿನಿಯರ್ಸ್ ಆದ ಸಂದೀಪ್ ಜಿ ಅವರು ಉತ್ತಮವಾದ ಬೋಧನೆ ಮಾಡಿದ್ದಾರೆ. ಅವರಲ್ಲಿ ಐಸ್ ಕ್ರೀಮ್ ಮತ್ತು ಫುಡ್ಡಿನ ಸಂಬಂಧಪಟ್ಟ ಎಲ್ಲ ರೀತಿಯ ಮಾಹಿತಿ ಅವರಲ್ಲಿದೆ. ಅವರು ನಮ್ಮ ದೇಶಾದ್ಯಂತ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಈಗಾಗಲೇ ಕೆಲಸ ಮಾಡಿದ್ರು ಕೂಡ ನಮ್ಮಂಥವರಿಗೆ ಆ ರೀತಿಯ ಒಂದು ನಾಲೆಜನ್ನು ಅವರು ಪಾಸ್ ಮಾಡಿದ್ದಾರೆ. ಅದು ನಮಗೆ ತುಂಬ ಸಂತೋಷ. ಹಾಗೆ ಇಡೀ ಈ ಟೆಕ್ನೋ ಟೀಮ್ ಎನ್ನುವಂಥದ್ದು ಕಳೆದ 3 ದಿನ ನಮಗೆ ಸಂಪೂರ್ಣವಾದ ಲಾಭವನ್ನು ತಂದುಕೊಟ್ಟಿದೆ ಎಂದು ಹೇಳ್ತಂತ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.